ನಮಸ್ಕಾರ, ನೀವು ನೋಡ್ತಾ ಇದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್. ನಾನು ವೀಣಾ ಪೂಜಾರಿ. ಕಾಂಗ್ರೆಸ್ ಅಂತರ್ಯುದ್ಧ ವಿಶೇಷ ಚರ್ಚಾ ಕಾರ್ಯಕ್ರಮಕ್ಕೆ ತಮ್ಮೆಲ್ಲರಿಗೂ ಕೂಡ ಸ್ವಾಗತ. ಆಡಳಿತದಲ್ಲಿರುವಂತಹ ಯಾವುದೇ ಪಕ್ಷ ಭ್ರಷ್ಟಾಚಾರ ಇದೆ ಅನ್ನುವಂಥದ್ದು ಆ ಸರ್ಕಾರದ ವಿರುದ್ಧ ಬರುವಂತಹ ಸಹಜವಾದಂತಹ ಆರೋಪ. ಆದರೆ ಅದನ್ನ ರಾಜಕೀಯವಾಗಿ ಫೇಸ್ ಮಾಡೋದಿಕ್ಕೆ ಆಯಾ ಪಕ್ಷಗಳು ತಂತ್ರಗಾರಿಕೆಯನ್ನ ಹೊಂದಿರುತ್ತೆ. ಆದರೆ ಪ್ರತಿಪಕ್ಷದವರು ಯಾವುದೇ ಆಡಳಿತ ಪಕ್ಷ ಈ ರೀತಿಯ ಕೆಲಸ ಮಾಡ್ತಾ ಇದೆ, ಇದು ಸರಿ ಇಲ್ಲ, ಭ್ರಷ್ಟಾಚಾರ ಆಗ್ತಾ ಇದೆ ಅನ್ನೋದನ್ನ ಎತ್ತಿ ತೋರಿಸುತ್ತೆ. ಅದರ ಕೆಲಸವೂ ಕೂಡ ಹೌದು, ಜನಾಭಿಪ್ರಾಯವನ್ನ ಮೂಡಿಸುತ್ತೆ ಪ್ರತಿಪಕ್ಷ. ಇದರ ಜೊತೆಗೆ ಬಿಜೆಪಿ ಮತ್ತು ಜೆಡಿಎಸ್ ರಾಜ್ಯದಲ್ಲಿ ಮಾಡ್ತಾ ಇರುವಂತಹ ಕೆಲಸವನ್ನ ಈಗ ಕಾಂಗ್ರೆಸ್ ಪಕ್ಷದ ಶಾಸಕರುಗಳೇ ಮಾಡ್ತಾ ಇದ್ದಾರೆ. ಕಾಂಗ್ರೆಸ್ ಪಕ್ಷದ ಶಾಸಕರುಗಳೇ ಸರ್ಕಾರದ ವಿರುದ್ಧ ನಿರಂತರವಾಗಿ ಹೇಳಿಕೆಗಳನ್ನ ಕೊಡ್ತಾ ಇದ್ದಾರೆ, ಭ್ರಷ್ಟಾಚಾರದ ಆರೋಪವನ್ನ ಮಾಡ್ತಾ ಇದ್ದಾರೆ. ಇದು ವಿಚಿತ್ರ ಹಾಗೂ ವಿವಾದವನ್ನ ಉಂಟು ಮಾಡ್ತಾ ಇದೆ. ಹಾಗಾದ್ರೆ ಮಂತ್ರಿಗಳ ವಿರುದ್ಧ ಕಾಂಗ್ರೆಸ್ ಶಾಸಕರು ಬಂಡೆತ್ತಿದ್ದಾರೆ. ಕಾಂಗ್ರೆಸ್ ಸರ್ಕಾರದ ಸಚಿವರ ವಿರುದ್ಧ ಶಾಸಕರು ಸಿಟ್ಟಾಗಿದ್ದಾರೆ. ಕೇವಲ ಸಿಟ್ಟಾಗಿರೋದು ಮಾತ್ರ ಅಲ್ಲ, ಬಹಿರಂಗವಾಗಿಯೇ ಈ ಬಗ್ಗೆ ಮಾತನಾಡ್ತಾ ಇದ್ದಾರೆ. ಸ್ವಪಕ್ಷದ ಸಚಿವರ ವಿರುದ್ಧವೇ ಭ್ರಷ್ಟಾಚಾರದ ಆರೋಪಗಳನ್ನ ಮಾಡ್ತಾ ಇದ್ದಾರೆ. ಹಿರಿಯ ಶಾಸಕ BR ಪಾಟೀಲ್ ಈಗಾಗಲೇ ವಸತಿ ಇಲಾಖೆಯಲ್ಲಿ ಭ್ರಷ್ಟಾಚಾರ ಆಗ್ತಾ ಇದೆ ಅನ್ನೋದನ್ನ ಮಾತನಾಡಿದ್ದಾರೆ. ಅವರ ಆಡಿಯೋ ಕೂಡ ಈಗಾಗಲೇ ವೈರಲ್ ಆಗಿದೆ. BR ಪಾಟೀಲ್ ಅವರ ಮಾತಿಗೆ ಅನೇಕ ಶಾಸಕರು ಈಗ ಧ್ವನಿಗೂಡಿಸ್ತಾ ಇದ್ದಾರೆ. ಸಚಿವ ಜಮೀರ್ ಅಹಮದ್ ಖಾನ್ ವಿರುದ್ಧ ಆಕ್ರೋಶವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ. ಜಮೀರ್ ರಾಜೀನಾಮೆ ಕೊಡಬೇಕು ಅಂತ ಆಗ್ರಹಿಸ್ತಾ ಇದ್ದಾರೆ. ಶಾಸಕ ಬೇಳೂರು ಗೋಪಾಲಕೃಷ್ಣ ಜಮೀರ್ ಅಹಮದ್ ಖಾನ್ ರಾಜೀನಾಮೆಗೆ ಆಗ್ರಹಿಸಿದ್ದಾರೆ. ಅನುದಾನವೂ ಕೊಡ್ತಾ ಇಲ್ಲ, ಶಾಸಕರ ಮಾತಿಗೂ ಬೆಲೆ ಇಲ್ಲ, ಸಚಿವರಿರ್ಲಿ ಸಚಿವರ PAಗಳು ಮಾತು ಕೇಳ್ತಾ ಇಲ್ವಂತೆ. ಅಧಿಕಾರಿಗಳ ವರ್ಗಾವಣೆ ಮನವಿಗೂ ಕೂಡ ಡೋಂಟ್ ಕೇರ್ ಅಂದಿದ್ದಾರೆ. ಇದು ಈಗ ಬಿಜೆಪಿಗೆ ಮತ್ತು ಜೆಡಿಎಸ್ಗೆ, ರಾಜ್ಯದ ಪ್ರತಿಪಕ್ಷಕ್ಕೆ ಅಸ್ತ್ರವಾಗಿದೆ. ಸ್ಪಷ್ಟವಾಗಿ ಹೇಳ್ತೀನಿ, ಆ BR ಪಾಟೀಲ್ ಹೇಳಿದಾರಲ್ಲ, ಅವ್ರ ಆಪುಕತೆ ನಂದು ಪರಿಸ್ಥಿತಿ ಆಗೈತಿ. BR ಪಾಟೀಲ್ ಹೇಳಿದಾರಲ್ಲ, ಏನೇಗೆ ಹೇಳ್ತ ಅದೇನು ಸುಳ್ಳಲ್ಲ, ಅದು ಖರೇನೇ ಐತೆ. ಅದು 2 ವರ್ಷ ಆಯ್ತು ನಮಗೆ ಎಂದು ಕೊಟ್ಟಿದ್ದಾರೆ ಅದನ್ನ ಅನುದಾನ, ಎಂದು ನಾವು ಪ್ರಪೋಸಲ್ ಕೊಟ್ಟಿದ್ದೀವಿ, ಇದುವರೆಗೆ ವರ್ಕೌಟ್ ಕೊಟ್ಟಿಲ್ಲ. ಇದು ಎಲ್ಲ ವ್ಯವಸ್ಥೆ ಅನ್ನೋದು ಎಲ್ಲ ರಾಜ್ಯದಲ್ಲಿ ಅಡ್ಮಿನಿಸ್ಟ್ರೇಷನ್ ಆಡಳಿತ ಸಂಪೂರ್ಣ ವಿಫಲವಾಗಿದೆ. ನನಗೆ ಮನಸ್ಸಿಗೆ ನೋವಾಗಿದೆ. ನಾನು ರಾಜೀನಾಮೆ ಕೊಡುವ ನಿಟ್ಟಿನಲ್ಲಿ ನನ್ನ ಮನಸ್ಥಿತಿ ಬಂದಿದೆ. ನಾನು 2 ದಿನದಲ್ಲಿ ಹೋಗಿ ಮುಖ್ಯಮಂತ್ರಿ ಭೇಟಿಯಾಗಿ ರಾಜೀನಾಮೆ ಕೊಟ್ಟರು ಅದಕ್ಕೇನು ಬಹಳ ಆಶ್ಚರ್ಯ ಇಲ್ಲ. ನಾನು ಏನು ಹೇಳೋದಂದ್ರೆ ಸತ್ಯವಾಗಿ ಹೇಳಿದ್ದೀನಿ. ಬಹಳಷ್ಟು ಜನರ ಬೆಂಬಲ ಇದೆ ನನಗೆ. ಬಹಳಷ್ಟು ಜನ ಶಾಸಕರು ನನ್ನ ಜೊತೆ ಮಾತಾಡಿದ್ದಾರೆ. ನಮ್ಮ ಕ್ಷೇತ್ರದಲ್ಲಿ ಕೂಡ ಇದೇ ಆಗಿದೆ ಅಂತ ಹೇಳಿ ಆಗಿರ್ಬೋದು. ಅಷ್ಟು ನೋವಿಲಿಂದ ಹೇಳಿದಾರಲ್ಲ ಪಾಪ, ಇನ್ನೂ ಬಹಳ ಜನ ಹೇಳೋರು ಇದ್ದಾರೆ. ಬಟ್ ಅಷ್ಟು ಬೇಸರ ಆಗಿರ್ಬೇಕಾಗಿದ್ರೆ ಸತ್ಯ ಇರಬೇಕು. ನನಗೆ ಹಕ್ಕಿಗೆ ಚ್ಯುತಿಯಾಗಿದೆ ಅಂತ ಹೇಳಿ ನಾನು ಪತ್ರ ಬರೆದೇನೆ. ಅವರು ಪ್ರಿವಿಲೇಜ್ ಕಮಿಟಿಗೆ ರೆಫರ್ ಮಾಡಿದ್ದಾರೆ. ಇನ್ನೇನು ಮುಹೂರ್ತ ನೋಡಲ್ಲ, ಅವ್ರ ಸಮಯ ಯಾವಾಗ ಕೊಡ್ತಾರೆ 25ನೇ ತಾರೀಕಿಗೆ ಭೇಟಿ ಮಾಡ್ತೀನಿ. ಇತ್ತೀಚೆಗೆ ಸುದ್ದಿಯಾಗಿರೋದ್ರಿಂದ ನಮ್ಮ ಹಿರಿಯ ಶಾಸಕರು BR ಪಾಟೀಲ್ರವರು ಏನು ಇವತ್ತು ಅಪಾದನೆ ಮಾಡಿದ್ದಾರೆ. ಇದರಲ್ಲಿ ಏನಾದರೂ ತಪ್ಪಿತಸ್ಥರಾದರೆ ಖಂಡಿತ ಇದನ್ನು ತನಿಖೆ ಮಾಡಿಸ್ಬೇಕು. ಅಲ್ಲಿವರೆಗೆ ಇವತ್ತು ರಾಜ್ಯದ ಏನು ಮಂತ್ರಿ ಸ್ಥಾನ ಯಾರಿದ್ದಾರೆ ಅವ್ರು ರಾಜೀನಾಮೆ ಕೊಟ್ಟು ತನಿಖೆ ಎದುರಿಸಿ ಆನಂತರ ಬರೋದು ಒಳ್ಳೇದು ಅನಿಸ್ತದೆ ನನಗೆ. ಯಾಕಂದರೆ ಗೊಂದಲ ಸೃಷ್ಟಿಯಾಗೋದು ಬೇಡ, ಪಕ್ಷದಲ್ಲಿ ಮತ್ತೆ ಇದೇ ಥರ ಗೊಂದಲಗಳು ಆಗೋದು ಬೇಡ. ಹಿರಿಯ ಸದಸ್ಯರು ಎತ್ತಿರೋದ್ರಿಂದ ಹಿಂದೆ ಎಲ್ಲ ನಾಗೇಂದ್ರ ಅವರೆಲ್ಲ ರಾಜೀನಾಮೆ ಕೊಟ್ಟು ಈಗ ಮತ್ತೆ ಅವ್ರಿಗೆ ತಗೊಳ್ಳೋಕ್ಕೆ ಅವಕಾಶ ಇದೆ, ಅವರೆಲ್ಲ ಬರ್ಲಿಕ್ಕಿದ್ದಾರೆ. ಹಾಗೆ ಇದನ್ನು ಮಾಡೋದು ಒಳ್ಳೇದು ಅನಿಸ್ತದೆ ನನಗೆ. ತನಿಖೆ ಮಾಡಿ ತಪ್ಪಿತಸ್ಥರಾದ್ರೆ ಅವ್ರು ರಾಜೀನಾಮೆ ಕೊಡಬೇಕಾಗತ್ತೆ, ತನಿಖೆ ಮಾಡೋದು ಒಳ್ಳೇದು ಅನಿಸ್ತದೆ. ಮಾತಾಡ್ತೀನಿ. CM ಅನುದಾನ ಅಂತ ಇದೆಯಾ ಹೇಳ್ತಾರಪ್ಪ, ನಾವು ಗ್ರಾಂಟ್ಸ್ ಕೊಡೋದನ್ನೆಲ್ಲ ವಿಶೇಷ ಅನುದಾನ ಅಂತ ಕರೀತಾರೆ. ಅದು CM ಅನುದಾನ ಅಂತ ಇಲ್ಲ. 12 ಕೋಟಿ ಸಮುದಾಯ ಭವನಗಳಿಗೆ ಕೊಟ್ಟಂತ ಅನುದಾನಕ್ಕೆ ವರ್ಕ್ ಆರ್ಡರ್ ಕೊಡ್ತಾ ಇಲ್ಲ, ಹಾಗಾಗಿ ನಾನು 2 ದಿನದಲ್ಲಿ ರಾಜೀನಾಮೆ ಕೊಡ್ತೀನಿ ಅಂತ ಹೇಳಿದ್ದಾರೆ ಸರ್ ಅವರು. ಕರೆದು ಮಾತಾಡ್ತೀನಿ. ಶಾಸಕ ಬೇಳೂರು ಗೋಪಾಲಕೃಷ್ಣ ಅವರು ವಸತಿ ಸಚಿವರು ರಾಜೀನಾಮೆ ಕೊಡಬೇಕು, ಯಾಕಂದ್ರೆ ಈ ಹಿಂದೆ ನಡೆದಂತ ಅನೇಕ ಪ್ರಕರಣಗಳಲ್ಲಿ ರಾಜೀನಾಮೆ ಕೊಟ್ಟು ತನಿಖೆ ಎದುರಿಸಿದ್ದಾರೆ. ಹಾಗಾಗಿ ಜಮೀರ್ ಅಹಮದ್ ರಾಜೀನಾಮೆ ಕೊಡಬೇಕು ಅಂತ ಹೇಳ್ಬಿಟ್ಟು ನಿಮ್ಮದೇ ಪಕ್ಷದ ಶಾಸಕ ಬೇಳೂರು ಗೋಪಾಲಕೃಷ್ಣ ಹೇಳ್ತಿದ್ದಾರೆ.
ಗೊತ್ತಿಲ್ಲ ನನಗೆ ಯಾವ ಸನ್ನಿವೇಶದಲ್ಲಿ ಹೇಳಿದ್ದಾರೆ ಅಂತ ಗೊತ್ತಿಲ್ಲ ನನಗೆ. ನಾನು ತಿಳ್ಕೊಳ್ತೀನಿ. ಅಸಮಾಧಾನ ಹೋಗಲಾಡಿಸೋದು ನಾನು ಕರೆದು ಮಾತಾಡ್ತೀನಿ. ಇದರಲ್ಲಿ ಎಷ್ಟು ಪರ್ಸೆಂಟೇಜ್ ತಿಂದು ಹಾಕಿದ್ರಿ ಅಲ್ಪಸಂಖ್ಯಾತರ ಹೆಸರು ಹೇಳ್ಕೊಂಡು? ಮತ್ತೆ ಇನ್ನೊಂದು 625 ಕೋಟಿ ಸರ್ಕಾರದ ಆಡಳಿತಾತ್ಮಕವಾದಂಥ ಮಂಜೂರಾತಿನೂ ಇಲ್ಲ. ಸರ್ಕಾರದ ಒಪಿನಿಯನ್, ಅವರ ಒಪ್ಪಿಗೆನೇ ಬೇಕಿಲ್ಲ. ಇಲ್ಲಿ ಸಿದ್ದರಾಮಯ್ಯ ಮುಖ್ಯಮಂತ್ರಿ ಆಗೋದಕ್ಕೆ ಅರ್ಹತೆ ಇದೆಯಾ? ಇವ್ರು ಮುಖ್ಯಮಂತ್ರಿಗಳು ಆರ್ಥಿಕ ಇಲಾಖೆ ನಿರ್ವಹಣೆ ಮಾಡತಕ್ಕಂಥ ಯೋಗ್ಯತೆ ಇದೆಯಾ ಇವರಿಗೆ? ನೀವು ಅಧಿಕಾರದಲ್ಲಿ ಮುಂದುವರಿಯಕ್ಕೆ ಯೋಗ್ಯತೆ ಇದೆಯಾ? ಸರ್ಕಾರದ ದುಡ್ಡು, ಜನತೆ ದುಡ್ಡು, ತನಿಖೆ ಮಾಡ್ತಾರ ಮಾಡಲಿ, ಇಲ್ಲ ರಾಜೀನಾಮೆ ತಗೊಂಡು ಗೌರವ ಉಳಿಸ್ಕೊತಾರ ಉಳಿಸ್ಕೊಳ್ಳಿ. ಕರ್ನಾಟಕದಲ್ಲಿರೋ ಕಾಂಗ್ರೆಸ್ ಸರ್ಕಾರ ಒಂದು ರೀತಿ ದುಡ್ಡು ಹೊಡೆಯುವಂಥ ಸರ್ಕಾರ. ಈಗ ಹೌಸಿಂಗ್ ಬೋರ್ಡ್ ಕಾಸು ಕೊಟ್ಟರೆ ಮನೆ, ಹೌಸಿಂಗ್ ಬೋರ್ಡು ಸ್ಲೋಗನ್ ಚೇಂಜ್ ಆಗಿದೆ. ಮೊದಲಿದ್ದಿದ್ದು ಬಡವರಿಗಾಗಿ ಮನೆ, ಅದು ಹೌಸಿಂಗ್ ಬೋರ್ಡ್ನ ಉದ್ದೇಶ. ಈಗ ಹೌಸಿಂಗ್ ಬೋರ್ಡ್ ಅಂದರೆ ಕಾಸು ಕೊಟ್ಟವ್ರಿಗೆ ಮನೆ. ಪ್ರತಿ ಮನೆಗೂ ಕೂಡ ಸುಮಾರು 36% ಕಮಿಷನ್ ಹೋಗ್ತೈತೆ. ಅಂದರೆ 2100 ಕೋಟಿ ರೂಪಾಯಿ ಈಗ ಏನು ಪ್ರಾಜೆಕ್ಟ್ ಮಾಡಿದ್ದಾರೆ, ಎಷ್ಟು ಮನೆಗಳನ್ನು ಕೊಟ್ಟಿದ್ದಾರೆ, ಅಷ್ಟು ಮನೆಯಿಂದ 2000ಕ್ಕೂ ಹೆಚ್ಚು ಕೋಟಿ ಹಣವನ್ನು ಕಮಿಷನ್ ಆಗಿ ಪಡೆದಿದ್ದಾರೆ ಸರ್ಕಾರ. ಅಂದರೆ ಒಟ್ಟಾರೆ ಸರ್ಕಾರ ಲೂಟಿಗೆ ಇಳಿದ್ಬಿಟ್ಟಿದೆ. ಈಗ ಬಿಹಾರ ಚುನಾವಣೆ ಬರ್ತಾ ಇದೆ, ಎಲ್ಲ ಮಂತ್ರಿಗಳಿಗೂ ಫಿಕ್ಸ್ ಮಾಡಿದ್ದಾರೆ. ಒಬ್ಬೊಬ್ಬ ಮಂತ್ರಿನೂ ಕೂಡ ಮಿನಿಮಮ್ ಒಂದು 25 ಕೋಟಿ ರೂಪಾಯಿ ಕೊಡಬೇಕು. 25 ಕೋಟಿ ಕೊಟ್ಟರೆ ನಿಮಗೆ ಅಲ್ಲಿ ATM ಆಗಿ, ಇಲ್ಲಿ ಅವರ ಮಂತ್ರಿ ಸ್ಥಾನ ಹಂಗೆ ಇರ್ತದೆ. ಇಲ್ಲ ಅಂದ್ರೆ ನಾನು ರೀಶಫಲ್ ಮಾಡ್ತೀರಿ ಅಂತ ಗೂಬೆ ಕೂತಿರ್ತಾರೆ ಅವ್ರ ಮೇಲೆ. ಇದು ಒಂದು ಲೂಟಿಕೋರ ಸರ್ಕಾರ. ಮುಖ್ಯಮಂತ್ರಿಗಳು, ಉಪಮುಖ್ಯಮಂತ್ರಿಗಳು ಯಾರು ಬಾಯಿ ಬಿಟ್ರೆ, ಸತ್ಯ ಹೇಳಿದ್ರೆ ಅವರ ಬಾಯಿ ಮುಚ್ಚಿಸುವ ಕೆಲಸ ಮಾಡ್ತಾ ಇದ್ದಾರೆ. ದುಡ್ಡಿಲ್ಲದೆ ಈ ಸರ್ಕಾರದಲ್ಲಿ ಏನೂ ನಡೆಯೋದಿಲ್ಲ. ಇದು ಕಾಂಗ್ರೆಸ್ ಪಕ್ಷ ಅಲ್ಲ, ವ್ಯಾಪಾರಕ್ಕೆ ಕುಳಿತಿರ್ತಕ್ಕಂಥ ಸರ್ಕಾರ. ಕಾಂಗ್ರೆಸ್ ಸಂತೆ ಇದು ಒಂದು ರೀತಿ ವ್ಯಾಪಾರಕ್ಕೆ ಬಂದಿರತಕ್ಕಂಥ ಕಾಂಗ್ರೆಸ್ಸೇ ಹೊರತು ಇದು ಸೇವೆಗಾಗಿ ಬಂದಿರತಕ್ಕಂಥ ಕಾಂಗ್ರೆಸ್ ಅಲ್ಲ. ಇವರು ದರೋಡೆಗೆ ನಿಂತಿದ್ದಾರೆ, ಲೂಟಿಗೆ ನಿಂತಿದ್ದಾರೆ. ಯಾಕೆಂದ್ರೆ ಬಿಹಾರ ಚುನಾವಣೆ ಬೇರೆ ಬರ್ತಾ ಇದೆ, ಕಪ್ಪ ಕಾಣಿಕೆ ಅರ್ಪಿಸಬೇಕಲ್ವಾ ಈಗ? ಎಸ್, ಆಡಳಿತ ಪಕ್ಷದ ಶಾಸಕರೇ ನಿರಂತರವಾಗಿ ಸರ್ಕಾರದ ವಿರುದ್ಧ ಹೇಳಿಕೆಗಳನ್ನ ಕೊಡ್ತಾ ಇದ್ದಾರೆ, ಭ್ರಷ್ಟಾಚಾರದ ಆರೋಪಗಳನ್ನ ಮಾಡ್ತಾ ಇದ್ದಾರೆ. ಇದು ಸಹಜ ಪ್ರತಿಪಕ್ಷದವರಿಗೆ ಆಹಾರ ಆಗಿದೆ. ಹಾಗಾದ್ರೆ ಕಾಂಗ್ರೆಸ್ ಪಾಳೆಯದಲ್ಲಿ ಏನಾಗ್ತಾ ಇದೆ? ಕಾಂಗ್ರೆಸ್ನ ಅಂತರ್ಯುದ್ಧನ ಇದು. ಇದೇ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಚರ್ಚೆಯನ್ನ ಮಾಡ್ತಾ ಹೋಗ್ತೀವಿ. ಅತಿಥಿಗಳು ಕೂಡ ನಮ್ಮನ್ನ ಜಾಯ್ನ್ ಆಗಿದ್ದಾರೆ. ಕಾಂಗ್ರೆಸ್ MLC ಆದಂತಹ ನಾಗರಾಜ್ ಯಾದವ್ ಅವರು ನಮ್ಮ ಜೊತೆ ಇದ್ದಾರೆ. ನಾಗರಾಜ್ ಯಾದವ್ ಅವರೇ, ಕಾರ್ಯಕ್ರಮಕ್ಕೆ ಸ್ವಾಗತ. ಹಾಗೇನೆ JDS ಮುಖಂಡರಾದಂತಹ ನಾಗೇಂದ್ರ ಪ್ರಸಾದ್ ಅವರಿದ್ದಾರೆ. ನಾಗೇಂದ್ರ ಪ್ರಸಾದ್ ಅವರೇ, ತಮಗೂ ಕೂಡ ಕಾರ್ಯಕ್ರಮಕ್ಕೆ ಸ್ವಾಗತ. ನಾಗರಾಜ್ ಯಾದವ್ ಅವರೇ, ತಮ್ಮಿಂದನೇ ನಾನು ಕಾರ್ಯಕ್ರಮ ಆರಂಭ ಮಾಡ್ತೀನಿ. ಏನಾಗ್ತಾ ಇದೆ ಸರ್ ಕಾಂಗ್ರೆಸ್ ಪಕ್ಷದಲ್ಲಿ, ಸರ್ಕಾರದಲ್ಲಿ? ಯಾಕಂತಂದ್ರೆ ಪ್ರತಿಪಕ್ಷದವರು ಯಾವಾಗಲೂ ಕೂಡ ಆರೋಪ ಮಾಡ್ತಾ ಇರ್ತಾರೆ, ಅದರ ಕೆಲಸ ಕೂಡ ಹೌದು. ಸರ್ಕಾರ ಅಧಿಕಾರಕ್ಕೆ ಬಂದು 2 ವರ್ಷ ಆಗಿದೆ ಅಷ್ಟೇ. ಇದು 3-4 ಬಾರಿ ಈ ರೀತಿ ಶಾಸಕರು ಸಚಿವರ ವಿರುದ್ಧ ಆರೋಪ ಮಾಡುವಂಥದ್ದು. 2 ವಿಚಾರಗಳು ಹೇಳಿದ್ರಿ ನೀವು. ಒಂದು ಪ್ರತಿಪಕ್ಷಗಳು ಮಾಡ್ತಕ್ಕಂಥ ಸಹಜ ಅಂತಕ್ಕಂಥ ವಿಚಾರ, ಆಡಳಿತ ಪಕ್ಷ ಮಾಡಿದಾಗ ಅದು ವಿಚಾರ ಬೇರೆ ಆಗ್ತದೆ ಅಂತ ಹೇಳಿದ್ರಿ. ಕಂಪ್ಲೀಟ್ಲಿ ಅಗ್ರಿ ವಿತ್. ಪ್ರತಿಪಕ್ಷಗಳು ಕೇವಲ ಆರೋಪ ಮಾಡಬೇಕು, ವಿರೋಧ ಪಕ್ಷ ವಿರೋಧ ಮಾಡಬೇಕು ಅಂತಕ್ಕಂಥ ಕೆಲಸ ಆಗಬಾರ್ದು. ಅವರು ರಚನಾತ್ಮಕ ಕೆಲಸ ಮಾಡಬೇಕು ಅಂತ ಬಯಕೆ ನಂದು. ಯಾಕಂದರೆ ಪ್ರಜಾತಂತ್ರ ವ್ಯವಸ್ಥೆಯಲ್ಲಿ ಎಲ್ಲರೂ ಕೂಡ ಒಟ್ಟುಗೂಡಿ ಸೇರಬೇಕು. ಎಲೆಕ್ಷನ್ ಮೊದಲು ಒಂದೊಂದು ಪಾರ್ಟಿ ಕಂಟೆಸ್ಟ್ ಮಾಡಿದೆ, ಒಂದು ಪಾರ್ಟಿ ಸಿಂಬಲ್ ಮಾಡಿದೆ. ಸರ್ಕಾರ ಬಂದಾಗ ಕರ್ನಾಟಕ ರಾಜ್ಯ ಸರ್ಕಾರ ಆಗ್ತದೆ, ರಚನಾತ್ಮಕ ಕೆಲಸ ಮಾಡಬೇಕು. ತಾವು ಹೇಳೋದು ಕಾಂಗ್ರೆಸ್ ಪಕ್ಷ ಆಡಳಿತ ಪಕ್ಷವಾಗಿಯೂ ವಿರೋಧ ಪಕ್ಷವಾಗಿಯೂ ಕೆಲಸ ಮಾಡ್ತಾ ಇದೆ ಅಂತ? ಹಂಗಲ್ಲ, ನಾನು ಹೇಳ್ತೀನಿ ಹೇಳಿ. ವಿರೋಧ ಪಕ್ಷದ ಮ್ಯಾಟ್ರಿಗೆ ನಾನು ಹೇಳಿದೆ. ವಿರೋಧ ಪಕ್ಷ ವಿರೋಧ ಮಾಡೋದು ಸಹಜ ಅಂದ್ರಲ್ಲ, ಅದಕ್ಕೆ ನಾನು ಹೇಳ್ತಾ ಇರ್ತಕ್ಕಂಥದ್ದು. ವಿರೋಧ ಪಕ್ಷ ಆದ್ಮೇಲೆ ವಿರೋಧ ಮಾಡ್ತಕ್ಕಂಥ ಸಹಜ ಆಗಬಾರ್ದು. ರಚನಾತ್ಮಕ ಕೆಲಸ ಮಾಡಬೇಕು. ಸರ್ಕಾರಗಳೇನೋ ದಾರಿ ತಪ್ಪಿದಾಗ ಕಿವಿ ಹಿಂಡ್ತಕ್ಕಂಥ ಕೆಲಸ ಮಾಡ್ತಕ್ಕಂಥ ಅಧಿಕಾರ ಅವ್ರು ಕೊಟ್ಟಿರ್ತಕ್ಕಂಥ ಪ್ರಜಾತಂತ್ರ ಬ್ಯೂಟಿ ಅಂತಕ್ಕಂಥ ವಿಚಾರ ಹೇಳ್ತೀನಿ. ಅದನ್ನ ಅವ್ರು ಮಾಡಲು ವಿಫಲರಾಗಿದ್ದಾರೆ ಅಂತ ವಿಚಾರ ಹೇಳ್ತೀನಿ. ನಮ್ಮ ಪಕ್ಷದ ವಿಚಾರಗಳು ಬಂದಾಗ, ನಮ್ಮ ಶಾಸಕರ ವಿಚಾರ ದುರಾದೃಷ್ಟ ಅನ್ನೋ ವಿಚಾರ ಸ್ಪಷ್ಟವಾಗಿ ಹೇಳ್ತೇನೆ. ನಾನು ಎಲ್ಲವನ್ನೂ ಕೂಡ ಸಹಿಸಿಕೊಳ್ಳಕ್ಕೆ ಬರೋನಲ್ಲ. ಕಾಂಗ್ರೆಸ್ ಪಕ್ಷ ಕೆಲವು ಸಿದ್ಧಾಂತಗಳ ಮೇಲೆ ಸರ್ಕಾರ ರಚನೆ ಮಾಡಿರ್ತದೆ. ನಮ್ಮಲ್ಲಿ ಆಂತರಿಕ ಇರತಕ್ಕಂಥ ಆಂತರಿಕ ಪ್ರಜಾಪ್ರಭುತ್ವದಲ್ಲಿ ಬೆಲೆ ಕೊಡ್ತೇವೆ. ಯಾರು ಬೇಕಾದರೂ ಅನಿಸಿಕೆಗಳನ್ನು ಹೊರ ಹಾಕ್ಬೋದು ಅಂತ ಹೇಳ್ತೀವಿ. ಆದರೆ ಕರಪ್ಷನ್ ಬಗ್ಗೆ ನೋ ಟಾಲರೆನ್ಸ್ ಫಾರ್ ಕರಪ್ಷನ್, ಝೀರೋ ಟಾಲರೆನ್ಸ್ ಫಾರ್ ಕರಪ್ಷನ್ ಯಾಕೆ ಹೇಳ್ತಾ ಇದ್ದೀನಿ ನಾನು ಮಾತಿನ ಅಂತಂದರೆ, BR ಪಾಟೀಲ್ ಇರ್ಬೋದು, ಅಥವಾ ಇನ್ನೊಬ್ರು ವರ್ಕ್ ಆರ್ಡರ್ ಕೊಟ್ಟಿಲ್ಲ ಅಂತ ಹೇಳೋ ವಿಚಾರ ಇರ್ಬೋದು, ಇನ್ನೊಬ್ರು ಯಾರು ಅನುದಾನ ಸಿಕ್ಕಿಲ್ಲ ಅಂತ ಹೇಳೋ ವಿಚಾರ ಇರ್ಬೋದು. ಇದೇ ರಾಜೀವ್ ಕಾಗೆ ಅವರು ಮಾತಾಡೋ ಕೆಲವು ಸಂದರ್ಭಗಳು ಹೇಳಿದ್ರು, ನಾನು ಸೂಸೈಡ್ ಮಾಡ್ಕೊಬಿಡ್ತೀನಿ, ಅನುದಾನ ಕೊಟ್ಟಿಲ್ಲ ಅಂತ ಹೇಳಿದ್ರು. ಅನುದಾನ ಕೊಟ್ಟ ಮೇಲೆ ಕೆಲಸ ಮಾಡ್ಕೊಳ್ಳೋಕೆ
ಹೇಳ್ಬೇಕಾಗ್ತದೆ, ನಾನೇನು ಹೇಳ್ಬೇಕಾಗ್ತದೆ ನಿಮ್ಗೆ? ಅಧಿಕಾರ ಕೊಟ್ಟಿಲ್ಲ ಅದನ್ನ ಹೇಳ್ತೀವಿ. ಒಬ್ಬ ಶಾಸಕನಾಗಿ, ನಾನು ಒಬ್ಬ ಶಾಸಕನಾಗಿ ಮಾತಾಡ್ತಾ ಇದ್ದೇನೆ. ಮುಖ್ಯಮಂತ್ರಿಗಳು ಹೋದಾಗ ವಿಶೇಷ ಅನುದಾನ ಕೂಡ ಕೊಟ್ಟಿರ್ತಾರೆ, ಅದನ್ನ ಕೆಲಸ ಮಾಡಿಸ್ಕೋಬೇಕಾಗಿರ್ತಕ್ಕದ್ದು ಆ ಶಾಸಕನ ಕರ್ತವ್ಯ ಕೂಡ ಆಗ್ತದೆ. ಒಬ್ಬ ಅಧಿಕಾರದ ಕೆಲಸ ಮಾಡ್ಕೋಬೇಕಾ ಅವರ ಜವಾಬ್ದಾರಿ ಆಗ್ತದೆ. ಒಂದು ವೇಳೆ ಆಗಿಲ್ಲ ಅನ್ನೋದಾದ್ರೆ ಅದನ್ನ CLP ಬಂದು ಮಾತಾಡಬೇಕಾಗ್ತದೆ. ಇಂಥ ಅಧಿಕಾರಿಗಳು ಸಾರ್ವಜನಿಕರ ದೃಷ್ಟಿಕೋನದಿಂದ ಕೆಲಸ ಮಾಡ್ತಾ ಇಲ್ಲ, ಅವ್ರು ಬೇಜವಾಬ್ದಾರಿ ಕೆಲಸ ಮಾಡ್ತಾರೆ, ನೀವು ಹಣವನ್ನು ರಿಲೀಸ್ ಮಾಡಿಲ್ಲ ಅಂತ ಹೇಳ್ತಾರೆ. ಎಲ್ಲಿ ಹೇಳ್ಬೇಕು ನೀವು? ಶಾಸಕರ ಸಭೆಯಲ್ಲಿ ಹೇಳ್ಬೇಕಾ? ಶಾಸಕ ಸಭೆಯಲ್ಲಿ ಹೇಳ್ಬೇಕಾಗ್ತದೆ. 2 ವರ್ಷಗಳ ಕಥೆ ಹೇಳೋದು, 2 ವರ್ಷಗಳ ಎಷ್ಟು CLP ಸಭೆಗಳಾಗಿದೆ ವಿಚಾರಗಳು ಕೇಳ್ತೀನಿ. ಒಬ್ಬ ಸೀನಿಯರ್ ಶಾಸಕ ಅತ್ಯಂತ ಗೌರವವನ್ನು ಕೊಡ್ತೇನೆ. ಅವರು ಕೂತ್ಕೊಂಡು ಮುಖ್ಯಮಂತ್ರಿಗಳ ಮಾತಾಡಲಿಕ್ಕೆ ಯಾರು ತಡೀಲಿಕ್ಕೆ ಸಾಧ್ಯನೇ ಇಲ್ಲ. CLP ಮೀಟಿಂಗ್ಗಳಲ್ಲಿ ನನ್ನಂಥ ಶಾಸಕನಿಗೂ ಮೊದಲನೇ ಬಾರಿ ಶಾಸಕರು ಮಾತಾಡಲಿಕ್ಕೆ ಅವಕಾಶ ಕೊಡಬೇಕಾದ್ರೆ ಅವ್ರಿಗೆ ಅವಕಾಶ ಕೊಡೋದಿಲ್ವಾ? ಶಾಸಕರ ಕೆಲಸ ಮಾಡೋದಕ್ಕೆ ಅರ್ಹರಲ್ಲ ಅಂತ ನಾನು ಹೇಳ್ತಾ ಇಲ್ಲ. ಎಲ್ಲೋ ಒಂದ್ ಕಡೆ ಅವರು ಮಾತಾಡಿರ್ತಾ ಇರ್ಕೊಂಡು ಇಟ್ ಅಮೌಂಟ್ಸ್ ಟು ಇನ್ಡಿಸಿಪ್ಲಿನ್, ಡೆಫಿನೆಟ್ಲಿ ಇನ್ಡಿಸಿಪ್ಲಿನ್ ಆಗ್ತದೆ. ಮುಖ್ಯಮಂತ್ರಿಗಳು ಮತ್ತು ಹೈಕಮಾಂಡ್ ಅದರ ಗಮನಿಸ್ತಾರೆ, ಕರಿತೇವೆ. ಒಂದು ಮಾತು ಹೇಳಿ, ವರ್ಕ್ ಆರ್ಡರ್ ವಿಚಾರ. ಇನ್ನೊಂದು BR ಪಾಟೀಲ್ ಕರಪ್ಷನ್ ಬಗ್ಗೆ ಹೇಳ್ತಾರೆ. ಹಿ ಇಸ್ ದ ಮೋಸ್ಟ್ ಕ್ಲೋಸೆಸ್ಟ್ ಪರ್ಸನ್ ಟು ದ ಚೀಫ್ ಮಿನಿಸ್ಟರ್ ಟುಡೇ. ಐ ಆಮ್ ಟೆಲಿಂಗ್ ಯು ವೆರಿ ಫ್ರಾಂಕ್ಲಿ. ಅವ್ರಿಗೆ ಆಕ್ಸಿಬಿಲಿಟಿ ಇಸ್ ವೆರಿ ವೆರಿ ಕ್ಲೋಸ್. ಅವ್ರು ಯಾರು ಯೋಜನಾ ಇಲಾಖೆಯ ಉಪಾಧ್ಯಕ್ಷರಾಗಿರ್ತಾರೆ, ಯೋಜನಾ ಆಯೋಗದ ಉಪಾಧ್ಯಕ್ಷರಾಗಿರ್ತಾರೆ. ದ ಆಕ್ಸಿಬಿಲಿಟಿ ಇನ್ ಪ್ರಾಕ್ಸಿಮಿಟಿ ಟು ಚೀಫ್ ಮಿನಿಸ್ಟರ್ ಇಸ್ ಮೋರ್ ದೆನ್ ನಾಗರಾಜ್ ಯಾದವ್. ನಾನು ಹೇಳ್ತಾ ಇದ್ದೀನಿ, ನೀವು ಬಹಿರಂಗವಾಗಿ ಮಾತಾಡ್ತಾ ಇರಲ್ಲ. ನಿಜ ಅನ್ನೋದಾದ್ರೆ ಯು ಶುಡ್ ಗೋ ಅಂಡ್ ಗಿವ್ ಎ ಕಂಪ್ಲೇಂಟ್ ಟು ದ ಲೋಕಾಯುಕ್ತ ಬೈ ಹಿಮ್ಸೆಲ್ಫ್, ಬೀಯಿಂಗ್ ಎ ಕಾಂಗ್ರೆಸ್ ಮ್ಯಾನ್. ಐ ಆಮ್ ಟೆಲಿಂಗ್ ಯು. ಸುಮ್ಮನೆ ಪೊಲಿಟಿಕಲ್ ಅಲಿಗೇಷನ್ಸು, ನೀವು ಮಂತ್ರಿ ಆಗಿಲ್ಲ ಅಂತ ಮಾತಾಡ್ತಕ್ಕಂಥದ್ದು ನಾನು ಒಪ್ಪಲಿಕ್ಕೆ ಸಾಧ್ಯವೇ ಇಲ್ಲ ಅಂತ ಮಾತು ಹೇಳ್ತೀನಿ. ನಾನು ಹೇಳೋದೇನಂತಂದ್ರೆ, ನಮ್ಮ ಸರ್ಕಾರ ಭ್ರಷ್ಟಾಚಾರಕ್ಕೆ ಯಾವುದೇ ಕುಮ್ಮಕ್ಕನ ಕೊಡಲಿಕ್ಕೆ ಸಾಧ್ಯವೇ ಇಲ್ಲ. ರಾಜ್ಯದ ಮುಖ್ಯಮಂತ್ರಿಗಳು, ಒಬ್ಬ ಶಾಸಕ ತನ್ನ ಗೌರವದಿಂದಾಗಿ ರಾಜ್ಯದ ಮುಖ್ಯಮಂತ್ರಿಗಳ ಹತ್ರ ಮಾತಾಡ್ತಕ್ಕಂಥದ್ದು ಅವ್ರಿಗೆ ಕೊಟ್ಟಿರ್ತಕ್ಕಂಥ ಹಕ್ಕು ಅಂತ ವಿಚಾರ ಹೇಳ್ತೀನಿ. ಅದನ್ನ ಬಿಟ್ಟು ಮಾಧ್ಯಮಗಳು ಅವರಿಗೆ ಗೊತ್ತಿರುವಂತಹ ವಿಚಾರ ಹಿರಿಯ ಶಾಸಕ BR ಪಾಟೀಲ್ ಅವ್ರಿಗೆ ಗೊತ್ತಿಲ್ಲ ಅಂತನಾ? ಗೊತ್ತಿಲ್ಲ ಅಂತ ಹೇಳ್ತಾ ಇಲ್ಲ ನಾನು. ಒಂದು ಅದು ಇಟ್ ಅಮೌಂಟ್ ನನ್ನ ಲಕ್ಷ್ಮಣ್ ರೇಖೆ. ನಾನೇನ್ ಹೇಳ್ತೇನೆ ನೋಡಿ, ನನ್ನ ಪಕ್ಷ ಡಿಸಿಪ್ಲಿನ್ಗೆ ಒಂದು ಲಕ್ಷ್ಮಣ್ ರೇಖೆ ಹಾಕಿರ್ತಾರೆ, ಅದನ್ನ ಮೀರಿ ಹೋಗಬಾರ್ದು ಅಂತಕ್ಕಂಥ ನಾನು ನೋಡಿ, ನಾನು ರೂಲಿಂಗ್ ಪಾರ್ಟಿ ಇದ್ಕೊಂಡು ಯಾಕೆ ಅದನ್ನ ಹೇಳ್ತಾ ಇದ್ದೀನಿ, ಮಾಡ್ತಾರೋ ಸರಿ ಇಲ್ಲ ಅಂತ ಹೇಳೋದಾದ್ರೆ ನಾವೆಲ್ಲರೂ ಜಸ್ಟಿಫೈ ಮಾಡ್ಕೊಳಕ್ ಬಂದಿರೋರಲ್ಲ. ಆದರೆ ಇನ್ಡಿಸಿಪ್ಲಿನ್ ವಿಲ್ ನಾಟ್ ಬಿ ಟಾಲರೇಟೆಡ್ ಬೈ ಕಾಂಗ್ರೆಸ್ ಪಾರ್ಟಿ. ಎರಡನೇದು ಹೇಳ್ತೀನಿ, ಭ್ರಷ್ಟಾಚಾರದ ಬಗ್ಗೆ ಯಾರದೇ ಮಾಹಿತಿ ಇರಲಿ, ವಿರೋಧ ಪಕ್ಷದವ್ರು ಕೊಡ್ಲಿ ಅಥವಾ ರೂಲಿಂಗ್ ಪಾರ್ಟಿಯವ್ರು ಕೊಡ್ಲಿ ಅಥವಾ ಪತ್ರಕರ್ತರು ಕೊಡ್ಲಿ ಅಥವಾ ಸಾರ್ವಜನಿಕರು ಕೊಡ್ಲಿ, ಅದನ್ನ ನಾವು ಕಡಿವಾಣ ಹಾಕ್ಲಿಕ್ಕೆ ಪ್ರಯತ್ನವನ್ನು ಮಾಡ್ತೇವೆ. ನಿಮಗೆ ಸುವರ್ಣ ಟಿವಿ ಮುಂದೆ ಹೇಳ್ತಾ ಇರಬೇಕಾದೇನಂತಂದ್ರೆ, ನಾವು ಭ್ರಷ್ಟಾಚಾರ ಸಹಿಸಿಕೊಳ್ಳಿದ್ರೆ ನಮ್ಮ ಸರ್ಕಾರದ ಭ್ರಷ್ಟಾಚಾರ ಇಲ್ಲ. ಈ ಅಲಿಗೇಷನ್ಸ್ ಯಾಕಾಗಿದೆ ಅಂತೇಳಿ ಮುಂದಿನ ದಿನಗಳ CLP ಮೀಟಿಂಗ್ಗಳಲ್ಲಿ ನಾಗರಾಜ್ ಯಾದವ್ ನೀವು ಹೇಳ್ತಾ ಇದ್ದೀರಿ, ಇನ್ಡಿಸಿಪ್ಲಿನ್ ಅನ್ನ ನಾವು ಟಾಲರೇಟ್ ಮಾಡಲ್ಲ. ಇದು ಈಗ ಬಂದಿರುವಂತಹ ಆರೋಪ ಅಲ್ಲ. BR ಪಾಟೀಲ್ ಅವ್ರಕಿನ್ನ ಹಿಂದೆ ಹಲವು ಹಿರಿಯ ನಾಯಕರುಗಳು, ಹಿರಿಯ ಶಾಸಕರುಗಳು, CM ಸಿದ್ದರಾಮಯ್ಯನವರಿಗೆ ಆಪ್ತರಾಗಿರುವಂತಹ ಶಾಸಕರೇ ಮಾಡಿದ್ದಾರೆ. ಸರ್ಕಾರ ಅಧಿಕಾರಕ್ಕೆ ಬಂದು 100 ದಿನ ಆಗಿರಲಿಲ್ಲ, ಆಗಲೇ ಬಸವರಾಜ ರಾಯರೆಡ್ಡಿ ಅವರು ಅಸಮಾಧಾನವನ್ನ ಹೊರಹಾಕ್ತಾರೆ. ಶಾಸಕರ ಮಾತನ್ನ ಸಚಿವರು ಕೇಳ್ತಾ ಇಲ್ಲ. ಬಹುತೇಕ ಜಿಲ್ಲಾ ಸಚಿವರ ವಿರುದ್ಧ ಅನೇಕ ಶಾಸಕರು ಅಸಮಾಧಾನಗೊಂಡಿದ್ದಾರೆ. ಹೇಳ್ತೀನಿ, ಬಸವರಾಜ ರಾಯರೆಡ್ಡಿ ಯಾರು? ರಾಜ್ಯದ ಮುಖ್ಯಮಂತ್ರಿಯ ಆರ್ಥಿಕ ಸಲಹೆಗಾರ. ಶಿಸ್ತು ಅವ್ರಿಗೆ ಗೊತ್ತಿಲ್ವಾ? ಲೆಟ್ ಮಿ ಟೆಲ್ ಯು, ಗೊತ್ತೋ ಗೊತ್ತಿಲ್ವೋ ಏನ್ ನಡೆದಿದೆ ಆ ವಿಚಾರ ಬಗ್ಗೆ ವ್ಯಾಖ್ಯಾನ ಮಾಡಕ್ ಬಂದಿದ್ದೀನಿ. ತದನಂತರ ಅವ್ರು ಏನ್ ಹೇಳಿಕೆ ಕೊಟ್ರು, ನಾನು ಆ ಅರ್ಥದಲ್ಲಿ ಹೇಳಿಲ್ಲ ಅಂತ ಹೇಳಿದ್ರೆ ಇಲ್ವೋ? ಆಮೇಲೆ ಯು ಟರ್ನ್ ತಗೊಂಡ್ರೆ ಯು ಶುಡ್ ಕ್ವೆಶ್ಚನ್ ಹಿಮ್, ನಾಟ್ ದ ಇಂಟಿಗ್ರೇಟೆಡ್ ದ ಪಾರ್ಟಿ. ನಾನು ಬಂದಿರ್ತದ್ದು ಪಕ್ಷದ ಸಿದ್ಧಾಂತವನ್ನು ನಾನು ಪ್ರತಿಪಾದನೆ ಮಾಡಕ್ಕೆ ಬಂದಿದ್ದೀನಿ. ರಾಜ್ಯ ಹೇಳ್ತೀನಿ ನೋಡಿ, ನಾನು ಹೇಳ್ತಾ ಇದ್ದೀನಿ, ವಿರೋಧ ಪಕ್ಷ ಹೇಳ್ತಾರೆ 2100 ಕೋಟಿ ರೂಪಾಯಿ ಹಗರಣ ಆಗಿದೆ ಅಂತ ಹೇಳಿದ್ರೆ, ಇಲ್ಲಿ ಯಾರೋ ಪ್ರತಿಪಕ್ಷದವರು ಅಥವಾ ನಾಗೇಂದ್ರ ಯಾದವ್, ನಾನು ಅವ್ರ ಬಗ್ಗೆ ಮಾತಾಡ್ತಾ ಇಲ್ಲ, ನಾನು ನಾಗೇಂದ್ರ ಬಗ್ಗೆ ಮಾತಾಡಲಿಲ್ಲ. ಅವರ ಮಾತಿಗೆ ನೀವು ಸಿಟ್ಟಾಗೋದ್ರಲ್ಲಿ ಅರ್ಥ ಇದೆ, ಆದ್ರೆ ತಮ್ಮದೇ ಪಕ್ಷದ ಶಾಸಕ. ನಾನು ಸಿಟ್ಟಾಗ್ತಾ ಇಲ್ಲ. ನಮ್ಮ ಪಕ್ಷದಲ್ಲಿ ಯಾವುದೇ ಕಾರಣ ಕೂಡ ಟಾಲರೆನ್ಸ್ ಮಾಡೋದಿಲ್ಲ, ಕರಪ್ಷನ್ ನಮ್ಮಲ್ಲಿ ಇಲ್ಲ ಅಂತ ನಾನು ಸ್ಪಷ್ಟನೆ ಮಾಡ್ತಾ ಇದ್ದೀನಿ. ಆರ್ ಅಶೋಕ್ ಅವರು ಹೇಳ್ತಾರೆ 2,000 ಕೋಟಿ ರೂಪಾಯಿಗಳು ಕಲೆಕ್ಷನ್ ಆಗಿದೆ. ಆಮೇಲೆ ಒಂದ್ ನಿಮಿಷ, ಇಲ್ಲ ಬರ್ತೀನಿ ಅಲ್ಲಿಗೆ, ಕರಪ್ಷನ್ ಎಲ್ಲ ಬರ್ತದೆ. ಒಂದ್ ನಿಮಿಷ, ಬಿಹಾರ್ಗೆ ಕಲೆಕ್ಷನ್ ಮಾಡ್ತಾರೆ ಅಂತ ನಿಮ್ಮ ಹತ್ರ ಒಂದೇ ಒಂದು ದಾಖಲೆ ಇದ್ರೆ ದಯವಿಟ್ಟು ನಿಮ್ದೇ ಕೇಂದ್ರ ಸರ್ಕಾರ ಇದೆ, ನೀವು ಹೋಗಿ ಕೇಂದ್ರದ ಸರ್ಕಾರ ಗೃಹ ಸಚಿವರು ಮಾತಾಡಿ ಇದನ್ನ ಒಂದು ದೊಡ್ಡ ತನಿಖೆ ಮಾಡಿಸಿ, ಇಲ್ಲ ಲೋಕಾಯುಕ್ತ ಕಂಪ್ಲೇಂಟ್ ಕೊಡಿ, ಇಲ್ಲ ನಮ್ಮ ಮುಖ್ಯಮಂತ್ರಿಗೆ ಕಂಪ್ಲೇಂಟ್ ಕೊಡಿ, ನಾವೇ ತನಿಖೆ ಮಾಡಿಸಿ ತಾಕತ್ತಿದ್ರೆ. ಅದು ಬಿಟ್ಟುಬಿಟ್ಟು ನೀವು ಗಾಳಿಯಲ್ಲಿ ಗುಂಡಾಡ್ತಕ್ಕಂಥ ಕೆಲಸವನ್ನ ರಚನಾತ್ಮಕವಾಗಿ ಕೆಲಸ ಮಾಡದೇ ಇರ್ತಾರೆ ಬಿಜೆಪಿ ಅವರಿಗೆ ಶೋಭೆ ತರತಕ್ಕಂಥ ಎಲ್ಲ ಮಾತು ಹೇಳ್ತಾ ಇದೀನಿ. ಬಿಜೆಪಿ ಬಿಟ್ಟಾಕಣ ಸರ್, ಬಿಜೆಪಿ ಅವ್ರು ಬರ್ಲಿ, ಬಂದಿಲ್ಲ ಅವ್ರ ವಕ್ತಾರರು, ಅವ್ರು ಬಂದ್ಮೇಲೆ ಅವ್ರ ಹತ್ರ ಭ್ರಷ್ಟಾಚಾರ ಅದಕ್ಕೆ ತಡವಾಗಿ ಬರ್ತಾರೆ. ಬರ್ತೀನಿ, ನಿಮ್ಮ ಪಕ್ಷದ ಬಗ್ಗೆ ವಸತಿ ಇಲಾಖೆಯಲ್ಲಿ ಏನಾಗಿದೆ, ಅದಕ್ಕೇನು ಆಕ್ಷನ್ ತೆಗೆದುಕೊಂಡಿದ್ದೀರಿ? ಒಂದೇ ಸೆಕೆಂಡ್, ವಸತಿ ಇಲಾಖೆಯಲ್ಲಿ ಯಾವ್ದಾದ್ರು ಭ್ರಷ್ಟಾಚಾರ ಇದ್ರೆ
ಇದ್ರೆ ಮುಕ್ತವಾದ ಅವಕಾಶ ಇದೆ. ಬಿಜೆಪಿ ಮತ್ತು ಜೆಡಿಎಸ್ ಅವರಿಗೆ ನಮ್ಮ ಗಮನಕ್ಕೆ ತಂದಿದ್ದಾದ್ರೆ ಖಂಡಿತವಾಗ್ಲೂ ಕ್ರಮ ಕೈಗೊಳ್ತೀವಿ. ಇವತ್ತು ಬಿ ಆರ್ ಪಾಟೀಲ್ ಮಾತಾಡೋ ವಿಚಾರಗಳನ್ನ ಕೂಡ ಬಿ ಆರ್ ಪಾಟೀಲ್ ಮಾತಾಡೋ ವಿಚಾರಗಳನ್ನು ತನಿಖೆ ಮಾಡ್ತೇವೆ. ನಾವು ಬಿಡುವುದಿಲ್ಲ. ಯಾವುದೇ ಅಧಿಕಾರ ಇದ್ರೂ ಚಿಂತೆ ಇಲ್ಲ. ನಾವು ಏನೋ ಕರಪ್ಷನ್ ಆಗಿದ್ದು ಮೇಲ್ನೋಟಕ್ಕೆ ಕಂಡು ಬಂದ್ರು ಆದ್ರೆ ಖಂಡಿತವಾಗ್ಲೂ ಕ್ರಮವನ್ನು ಕೈಗೊಳ್ತೇವೆ. ಆದ್ರೆ ಬಿ ಆರ್ ಪಾಟೀಲ್ ಇಸ್ ಬೀಂಗ್ ಎ ಸೀನಿಯರ್ ಮಿನಿಸ್ಟರ್. ಕಳೆದ 3-4 ದಿನದಿಂದ ನೋಡ್ತಾ ಇದೀವಿ. ನಾಗರಾಜ್ ಯಾದವ್ ಅವರೇ, ಬರ್ತೀನಿ. ಇನ್ನು ನಾಗೇಂದ್ರ ಅವ್ರ ಜೊತೆಗೂ ಕೂಡ ಮಾತಾಡೋದು ಬಾಕಿ ಇದೆ. ಅವ್ರ ರಿಯಾಕ್ಷನ್ ಪಡಿತೀನಿ ಒಂದು ಚಿಕ್ಕ ಬ್ರೇಕ್ನ ನಂತರ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.